ಎಲ್ರಿಗೂ ನಮಸ್ಕಾರ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ವಾಟ್ ಇಸ್ ದ ಡೆಫಿನೇಷನ್ ಆಫ್ ಆನ್ ಇಂಟಿಗ್ರಲ್, ಆಂಟಿ ಡಿರವೇಟಿವ್ ಮತ್ತು ಕೆಲವೊಂದಷ್ಟು ಫಂಕ್ಷನ್ಸ್ಗೆ ಆಂಟಿ ಡಿರವೇಟಿವ್ಸ್ ಏನು ಅನ್ನೋದನ್ನ ಲಿಸ್ಟ್ ಕೂಡ ಮಾಡ್ಕೊಂಡಿದ್ವಿ. ಒಂದಷ್ಟು ಎಕ್ಸಾಂಪಲ್ಸ್ನ ಕೂಡ ನೋಡಿದ್ವಿ. ಸೊ ಈ ಒಂದು ವಿಡಿಯೋದಲ್ಲಿ ವಾಟ್ ಈಸ್ ದ ಜೆಮೆಟ್ರಿಕಲ್ ಇಂಟರ್ಪ್ರಿಟೇಷನ್ ಆಫ್ ಇಂಟಿಗ್ರಲ್, ಜೆಮೆಟ್ರಿಕಲ್ ಇಂಟರ್ಪ್ರಿಟೇಷನ್ ಏನು ಮತ್ತು ಅದರ ಪ್ರಾಪರ್ಟೀಸ್ ಏನು, ಅದನ್ನು ಹೇಗೆ ಯೂಸ್ ಮಾಡಬೇಕು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಅನ್ನೋದನ್ನು ನೋಡೋಣ. ನಮಗೆ ಗೊತ್ತಿದೆ ಡಿರೈವೇಟಿವ್ ಫಾರ್ ದ ಗಿವನ್ ಫಂಕ್ಷನ್ ಏನು ರೆಪ್ರೆಸೆಂಟ್ ಮಾಡುತ್ತೆ, ಅದು ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ನ ರೆಪ್ರೆಸೆಂಟ್ ಮಾಡುತ್ತೆ ಅಟ್ ದ ಗಿವನ್ ಪಾಯಿಂಟ್. ಅದನ್ನ ನಾವು ತಿಳ್ಕೊಂಡಿದ್ದೀವಿ ಡಿಫ್ರೆನ್ಸಿಯೇಷನ್ ಅಲ್ಲಿ. ಹಾಗಾದ್ರೆ ಇಂಟಿಗ್ರಲ್ ಇನ್ವರ್ಸ್ ಪ್ರಾಸೆಸ್ ಆಫ್ ಡಿಫ್ರೆನ್ಸಿಯೇಷನ್ ಅಂದ್ರೆ ಸ್ಲೋಪ್ ಆಫ್ ಟ್ಯಾಂಜೆಂಟ್ನ ಇಂಟೆಗ್ರೇಟ್ ಮಾಡಿದ್ರೆ ನಮಗೆ ಕರ್ವ್ ಸಿಗಬೇಕು. ಬಟ್ ನಮಗೆ ಒಂದು ಗೊತ್ತಿದೆ, ಏನು, ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ is equal to f of x ಇದ್ರೆ ಇಂಟಿಗ್ರಲ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ. ಅಂದ್ರೆ ಇದು ಒಂದು ಫಂಕ್ಷನ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮಗೆ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಸಿಕ್ಬಿಟ್ಟಿರುತ್ತೆ. ಬಟ್ ಇದನ್ನ ಇಂಟಿಗ್ರೇಟ್ ಮಾಡಿದಾಗ ಇನ್ನೊಂದು ಎಕ್ಸ್ಟ್ರಾ ಸಿ ಸಿಗ್ತಾ ಇದೆ. ಅದು ಏನ್ ರೆಪ್ರೆಸೆಂಟ್ ಮಾಡುತ್ತೆ, ಒಂದು ಎಕ್ಸಾಂಪಲ್ ನೋಡೋಣ. ಸೊ ಸಪೋಸ್ ಇಫ್ ಐ ಟೇಕ್ ಡಿ ಬೈ ಡಿ ಎಕ್ಸ್ ಆಫ್, ಲೆಟ್ ಮಿ ಕನ್ಸಿಡರ್, ಅಥವಾ ಇಂಟಿಗ್ರಲ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಲೆಟ್ ಅಸ್ ಟೇಕ್ ದಿಸ್ ಇಂಟಿಗ್ರಲ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಏನಾಯ್ತು, ಎಕ್ಸ್ ಪವರ್ 1 ಅಂತ ತಗೊಂಡ್ರೆ ಇಂಟಿಗ್ರಲ್ ಆಫ್ ಎಕ್ಸ್ ಪವರ್ ಎನ್, ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ, ಎಕ್ಸ್ ಪವರ್ ಎನ್ ಪ್ಲಸ್ 1 ದಟ್ ಈಸ್ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ ಎನ್ ಪ್ಲಸ್ 1 ದಟ್ ಈಸ್ 2 ಪ್ಲಸ್ ಪಿ. ಓಕೆ, ಈಗ ಇದನ್ನ ಫಂಕ್ಷನ್ ಅಂತ ತಗೊಳ್ಳೋಣ, ನಾವು ಎಫ್ ಆಫ್ ಎಕ್ಸ್ ಅಂತ ತಗೊಳ್ಳೋಣ. ಎಕ್ಸ್ ಸ್ಕ್ವೇರ್ ಬೈ 2 ಅದನ್ನ ಈ ತರ ತಗೊಂಡ್ಬಿಡ್ತೀನಿ, ಎಕ್ಸ್ ಪ್ಲಸ್ ಸಿ ಹೋಲ್ ಡಿವ್ ಎಕ್ಸ್ 2c ಹೋಲ್ ಡಿವೈಡ್ ಬೈ, ಅಥವಾ ಹೀಗೆ ಇರಲಿ, ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ ಸಿ ಎಫ್ ಆಫ್ ಎಕ್ಸ್ ಅಂತ ತಗೊಳ್ತೀವಿ. ನಮ್ಗೆ ಗೊತ್ತಿದೆ ಇದೊಂದು ಪ್ಯಾರಾಬೋಲಾ. ಇಫ್ ದ ವರ್ಟೆಕ್ಸ್ ಈಸ್ ಅಟ್, ಇಫ್ ಸಿ ಇಸ್ 0, ಸಿ 0 ಅಂತ ತಗೊಂತೀನಿ ಅಂತ ಅನ್ಕೊಳ್ಳಿ, ದೆನ್ ವರ್ಟೆಕ್ಸ್ ಆಫ್ ದಿಸ್ ಪ್ಯಾರಾಬೋಲಾ ವಿಲ್ ಬಿ ಅಟ್ ಆರಿಜಿನ್. ವೆನ್ ಎಕ್ಸ್ ಇಸ್ ಈಕ್ವಲ್ ಟು 1, 1/2 ಬರುತ್ತೆ, ಇಲ್ಲಿ ಹೀಗೆ ಬರುತ್ತೆ 1/2, ಹಿಯರ್ ಈಸ್ 1/2. ದೆನ್ ವೆನ್ ಎಕ್ಸ್ ಇಸ್ ಈಕ್ವಲ್ ಟು 2 ಇಟ್ ಇಸ್ 4/2, ಇಟ್ ಇಸ್ 2 ಬರುತ್ತೆ. ವೆನ್ ಎಕ್ಸ್ ಇಸ್ ಈಕ್ವಲ್ ಟು 2 ಇಟ್ 2 ಬರುತ್ತೆ, ಹೀಗೆ. ಸೊ ದೆನ್ ಪ್ಯಾರಾಬೋಲಾ ವಿಲ್ ಗೋ ಲೈಕ್ ದಿಸ್, ಹೀಗೋಯ್ತು. ಎಕ್ಸಾಕ್ಟ್ ಆಗಿ ಪ್ಲಾಟ್ ಮಾಡೋದು ಬೇಡ, ಲೆಟ್ ಅಸ್ ಸಿ. ಇದು ವೆನ್ ಸಿ ಇಸ್ ಈಕ್ವಲ್ ಟು 0. ವೆನ್ ಸಿ ಇಸ್ ಈಕ್ವಲ್ ಟು 1 ಹಾಕಿದಾಗ, ವೆನ್ ಸಿ ಇಸ್ ಈಕ್ವಲ್ ಟು 1, ಎಕ್ಸ್ 0 ಆದಾಗ ಎಫ್ ಆಫ್ ಎಕ್ಸ್ ಏನಾಗುತ್ತೆ 1. ಸಿ ಇಸ್ ಈಕ್ವಲ್ ಟು 1 ಹಾಕಿದ್ರೆ ಇಲ್ಲಿ ಪ್ಲಸ್ 1, 0 ಪ್ಲಸ್ 1, ಸೊ ಇಲ್ಲಿ ಬರುತ್ತೆ ಕರ್ವ್. ದೆನ್ ಪ್ಯಾರಾಬೋಲಾ ವಿಲ್ ಬಿ ಶಿಫ್ಟೆಡ್ 1 ಯೂನಿಟ್ ಅಪ್ವರ್ಡ್, ಶಿಫ್ಟ್ ಆಯ್ತು. -1 ಹಾಕೋಣ. ವೆನ್ ಸಿ ಇಸ್ ಈಕ್ವಲ್ ಟು -1 ಹಾಕಿದ್ರೆ ದಿಸ್ ಇಸ್ 0, -1, ಸೊ ವರ್ಟೆಕ್ಸ್ ವಿಲ್ ಶಿಫ್ಟೆಡ್ ಟು -1. ಪ್ಯಾರಾಬೋಲಾ ಈ ರೀತಿ ಬರುತ್ತೆ. ಇದು ಸಿ ಇಸ್ ಈಕ್ವಲ್ ಟು 1ಗೆ, ಇದು ಸಿ ಇಸ್ ಈಕ್ವಲ್ ಟು -1. ಅದೇ ತರ -2 ಅಂದ್ರೆ ಯು ವಿಲ್ ಗೆಟ್ ಲೈಕ್ ದಿಸ್, ವರ್ಟೆಕ್ಸ್ ವಿಲ್ ಬಿ ಅಟ್ -2, ಸಿ ಇಸ್ ಈಕ್ವಲ್ ಟು -2. 2 ತಗೊಂಡಾಗ ಪ್ಯಾರಾಬೋಲಾ ವಿಲ್ ಲೈಕ್ ದಿಸ್. ಏನ್ ಅಬ್ಸರ್ವ್ ಮಾಡ್ಬೋದು, ಫಾರ್ ಡಿಫರೆಂಟ್ ವ್ಯಾಲ್ಯೂಸ್ ಆಫ್ ಸಿ ವಿ ವಿಲ್ ಗೆಟ್ ದ ಸೇಮ್ ಕರ್ವ್ ಬಟ್ ಅಟ್ ಡಿಫರೆಂಟ್ ಪೊಸಿಷನ್ಸ್. ಸೇಮ್ ಕರ್ವೆ, ಪ್ಯಾರಾಬೋಲಾನೇ ಅದೂ, ಆದ್ರೆ ಪೊಸಿಷನ್ ಚೇಂಜ್ ಆಗ್ತಾ ಹೋಯ್ತು. ಸೊ ಹಾಗಂದ್ರೇನು, ಇವೆಲ್ಲ ಒಂದೊಂದು ಕರ್ವ್, ಇದೆಲ್ಲ ಒಂದು ಫ್ಯಾಮಿಲಿ ಆಫ್ ಕರ್ವ್. ಸೊ ದೇರ್ ಫಾರ್ ವಾಟ್ ಇಟ್ ಆಕ್ಚುಲಿ ಇಂಟಿಗ್ರಲ್ ರೆಪ್ರೆಸೆಂಟ್ಸ್, indefinite integral actually represents the family of curves. The family of curves na represent ಮಾಡುತ್ತೆ, for which this will act as the slope of tangent at the given point. ಇದೇನು ಸಿಗುತ್ತೆ, ಕೊಟ್ಟಿರೋ ಫಂಕ್ಷನ್ ಏನಿದೆ ಅದು ಕೊಟ್ಟಿರೋ ಪಾಯಿಂಟ್ ಅಲ್ಲಿ ಸ್ಲೋಪ್ ಆಫ್ ಟ್ಯಾಂಜೆಂಟ್ ರೆಪ್ರೆಸೆಂಟ್ ಮಾಡಿದ್ರೆ ಅದನ್ನ ಇಂಟಿಗ್ರೇಟ್ ಮಾಡಿದಾಗ ನಮಗೆ ಫ್ಯಾಮಿಲಿ ಆಫ್ ಕರ್ವ್ಸ್ ಸಿಗ್ತಾ ಹೋಗುತ್ತೆ. ದಟ್ ಈಸ್ ದ geometrical interpretation of indefinite integral. So therefore what it represents, therefore indefinite integral, what is indefinite integral represents, what it represents, family of curves. How many curves we have? It is infinite. ಯಾಕೆ ಸಿ ವ್ಯಾಲ್ಯೂ ಇನ್ಫಿನಿಟ್ ವ್ಯಾಲ್ಯೂಸ್ ಕೊಡ್ಬೋದು. ಸೊ ದೇರ್ ಫೋರ್ ವಿ ವಿಲ್ ಗೆಟ್
ಇನ್ಫಿನಿಟ್ ಫ್ಯಾಮಿಲಿ ಆಫ್ ಕರ್ವ್ಸ್ ಫಾರ್ ಎ ಗಿವನ್ ಫಂಕ್ಷನ್. ಒಂದು ಫಂಕ್ಷನ್ ಇಂಟಿಗ್ರೇಟ್ ಮಾಡಿದಾಗ ಇನ್ಫಿನಿಟ್ ಫ್ಯಾಮಿಲಿ ಆಫ್ ಕರ್ವ್ಸ್ ಸಿಗ್ತಾ ಹೋಗುತ್ತೆ. ದಟ್ ಈಸ್ ದ ಜಮೆಟ್ರಿಕಲ್ ಇಂಟರ್ಪ್ರಿಟೇಷನ್ ಆಫ್ ಇಂಟಿಗ್ರಲ್ಸ್. ಓಕೆ, ಒಂದಷ್ಟು ಪ್ರಾಪರ್ಟೀಸ್ ಇದೆ ಇಂಡೆಫಿನಿಟ್ ಇಂಟಿಗ್ರಲ್ಸ್ ನೋಡ್ತಾ ಹೋಗೋಣ. ಫಸ್ಟ್ ಒನ್, ಡಿ ಬೈ ಡಿ ಎಕ್ಸ್ ಆಫ್ ಇಂಟಿಗ್ರಲ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಎಫ್ ಆಫ್ ಎಕ್ಸ್. ಸೊ ಇಂಟಿಗ್ರಲ್ ಡೆರಿವೇಟಿವ್ ಕ್ಯಾನ್ಸಲ್ ಆಗುತ್ತೆ. ಸೊ ಹೇಗೆ ಅದು ಇದೊಂದು ಪ್ರೂವ್ ಮಾಡಿದ್ದೇನೆ. ಸೊ ಲೆಟ್ ಅಸ್ ಕನ್ಸಿಡರ್ ಡಿರವೇಟಿವ್ ಆಫ್ ಸಮ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಎಫ್ ಆಫ್ ಎಕ್ಸ್. ಯಾಕೆ ಇಂಟಿಗ್ರಲ್ ಸಿಗಬೇಕು ಅಂದ್ರೆ ಯಾವುದೋ ಒಂದು ಫಂಕ್ಷನ್ ನ ಡಿರವೇಟಿವ್ ಆ ಫಂಕ್ಷನ್ ಆಗಿರ್ಬೇಕು, ಅವಾಗ ನಮಗೆ ಇದು ಇಂಟಿಗ್ರಲ್ ಆಗಿ ಸಿಗುತ್ತೆ ಅಕಾರ್ಡಿಂಗ್ ಟು ದ ಡೆಫಿನೇಷನ್. ಸೊ ದೇರ್ ಫಾರ್ ಇಂಟಿಗ್ರಲ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ. ಇದನ್ನ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಡಿ ಬೈ ಡಿ ಎಕ್ಸ್ ಆಫ್ ದಿಸ್ ಫಂಕ್ಷನ್ is equal to derivative of f of x plus constant 0. But what is derivative of f of x ಅಂದಿರೋದು f of x. So hence the prove ಮಾಡ್ಬೋದು. So similarly we can prove this also. ಇದೇ ತರನೇ ಪ್ರೂವ್ ಮಾಡ್ಬೋದು, ನಾನು ಪ್ರೂವ್ ಮಾಡಿಲ್ಲ. ಇಂಟಿಗ್ರಲ್ ಆಫ್ f dash of x into dx ಏನಾಗುತ್ತೆ, f of x plus c ಬರುತ್ತೆ. ಯಾಕೆ, ಡಿರವೇಟಿವ್ ಇಂಟಿಗ್ರಲ್ ಕ್ಯಾನ್ಸಲ್ ಆಗುತ್ತೆ ಇಲ್ಲೂ ಕೂಡ, ಬಟ್ ವಿ ಆರ್ ಇಂಟಿಗ್ರೇಟಿಂಗ್ ಇಟ್. ಇಂಟಗ್ರೇಟ್ ಮಾಡಿದಾಗ ರ್ಯಾಂಡಮ್ ಕಾನ್ಸ್ಟೆಂಟ್ ಆಡ್ ಮಾಡಲೇಬೇಕು. ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದೀವಿ, ಡಿಫ್ರೆನ್ಶಿಯೇಟ್ ಮಾಡಿದಾಗ ಕಾನ್ಸ್ಟೆಂಟ್ ಆಡ್ ಮಾಡಿದ್ರು 0 ಆಗುತ್ತೆ ಅದು. ಸೊ ದಟ್ಸ್ ವೈ ವಿ ಆರ್ ನಾಟ್ ಟೇಕಿಂಗ್ ಕಾನ್ಸ್ಟೆಂಟ್. ಡೆರಿವೇಟಿವ್ ಫೈಂಡ್ ಔಟ್ ಮಾಡಿದಾಗ ಕಾನ್ಸ್ಟೆಂಟ್ 0 ಆಯಿತು. ಬಟ್ ಇಲ್ಲಿ ಇಂಟಿಗ್ರೇಟ್ ಮಾಡಿದಾಗ ವಿ ಶುಡ್ ಆಡ್ ಎ ರ್ಯಾಂಡಮ್ ಕಾನ್ಸ್ಟೆಂಟ್. ಇಲ್ಲೂ ಕೂಡ ಇಂಟಿಗ್ರಲ್ಲು ಡಿರವೇಟಿವ್ ಕ್ಯಾನ್ಸಲ್ ಆಗುತ್ತೆ. ಎಫ್ ಡ್ಯಾಶ್ ಅಂದರೆ ಇಟ್ ಇಸ್ ಡಿರವೇಟಿವ್ ಆಫ್ ಎಫ್ ಆಫ್ ಎಕ್ಸ್. ಸೊ ಎಫ್ ಡ್ಯಾಶ್ ಇಟ್ ಇಸ್ ಡಿ ಬೈ ಡಿ ಎಕ್ಸ್ ಇಂಟಿಗ್ರಲ್, ಡಿ ಬೈ ಡಿ ಎಕ್ಸ್ ಇಂಟು ಇಂಟಿಗ್ರಲ್ ಕ್ಯಾನ್ಸಲ್ ಆಗಿ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಬರುತ್ತೆ. ಇದನ್ನು ಕೂಡ ಇದೇ ರೀತಿ ಪ್ರೂವ್ ಮಾಡ್ಬೋದು, ನಾನು ಪ್ರೂವ್ ಮಾಡಿಲ್ಲ. ಸೊ ಇನ್ ದ ಸೇಮ್ ವೇ ವಿ ಹ್ಯಾವ್ ದೀಸ್ properties. Integral of f of x plus g of x into dx can be split into integral f of x into dx plus integral g of x into dx. Andre integration can be distributed among addition. ಅದೇ ತರ ಮೈನಸ್ ಗೂ ಕೂಡ ಸೇಮ್ ಬರುತ್ತೆ, ಮೈನಸ್ ತಗೊಂಡ್ರು ಕೂಡ ಇಲ್ಲೂ ಮೈನಸ್ ಆಗುತ್ತೆ. ಸೇಮ್ ವಿ ಕ್ಯಾನ್ ಅಪ್ಲೈ. ಮತ್ತೆ ಇಂಟಿಗ್ರಲ್ ಆಫ್ ಕೆ ಇಂಟು ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇದ್ರೆ ಕಾನ್ಸ್ಟೆಂಟ್ ನ ಆ ರೀತಿ ಹಾಗೆ ಬರ್ಕೋಬೇಕು. ಇಂಟಿಗ್ರೇಟ್ ಓನ್ಲಿ ಫಂಕ್ಷನ್. ಇವೆರಡೂ ರೂಲ್ಸು ಸೇಮ್ ಆಸ್ ಡಿಫ್ರೆನ್ಸಿಯೇಷನ್ ತರಾನೇ ಆಗುತ್ತೆ. ಮತ್ತೆ ಇವೆರಡು ಕಂಬೈನ್ ಮಾಡಿದಾಗ ಎರಡೂ ಒಟ್ಟಿಗೆ ಯೂಸ್ ಮಾಡ್ಬೋದು. ಕಾನ್ಸ್ಟೆಂಟ್ ಆಚೆ ಬರೆದು ಇಂಟಿಗ್ರೇಟ್ ಮಾಡಿ ಓನ್ಲಿ ದ ಫಂಕ್ಷನ್. ಸೊ ಕೆ ಒನ್ ಎಫ್ ಆಫ್ ಒನ್ ಎಕ್ಸ್, ಎಫ್ ಒನ್ ಆಫ್ ಎಕ್ಸ್, ಕೆ ಟು ಎಫ್ ಟು ಎಕ್ಸ್, ಕೆ ಎನ್ ಎಫ್ ಎನ್ ಎಕ್ಸ್ ಇದ್ರೆ ವಿ ಕ್ಯಾನ್ ಟೇಕ್ ಕಾನ್ಸ್ಟೆಂಟ್ ಔಟ್, ಇಂಟಿಗ್ರೇಟ್ ಓನ್ಲಿ ಫಂಕ್ಷನ್, ಕಾನ್ಸ್ಟೆಂಟ್ ಔಟ್, ಇಂಟಿಗ್ರೇಟ್ ಓನ್ಲಿ ಫಂಕ್ಷನ್. ಇಲ್ಲೂ ಅಷ್ಟೇ ಕಾನ್ಸ್ಟೆಂಟ್ ಔಟ್, ಇಂಟಿಗ್ರೇಟ್ ಓನ್ಲಿ ಫಂಕ್ಷನ್. ಸೊ ಇಷ್ಟು ರೂಲ್ಸ್ನ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ಳೋಣ. ಜ್ಞಾಪಕ ಇಟ್ಕೊಳ್ಳಿ, ಪ್ರಾಡಕ್ಟ್ ರೂಲ್ ಮತ್ತು ಕೋಶಂಟ್ ರೂಲ್ನ ಇಂಟಿಗ್ರೇಷನಲ್ಲಿ ಯೂಸ್ ಮಾಡೋಕ್ಕಾಗಲ್ಲ, ಡೈರೆಕ್ಟಾಗಿ ಯೂಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಕೆಲವು ಕೇಸಸಲ್ಲಿ ಪ್ರಾಡಕ್ಟ್ ರೂಲ್ಸು ಯೂಸ್ ಮಾಡ್ಕೊತೀವಿ, ಬಟ್ ಡೈರೆಕ್ಟಾಗಿ ಈ ಪ್ರಾಪರ್ಟೀಸ್ ಯೂಸ್ ಮಾಡ್ದಂಗೆ ಇಂಟಿಗ್ರೇಷನಲ್ಲಿ ಯಾವುದೇ ಪ್ರಾಡಕ್ಟ್ ರೂಲ್ ಇಲ್ಲ, ಯಾವುದೇ ಕೋಶಂಟ್ ರೂಲ್ ಇಲ್ಲ. ಓನ್ಲಿ ವಿ ಹ್ಯಾವ್ ಸಮ್ ರೂಲ್ ಆ್ಯಂಡ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಎರಡೇ. ಸಮ್ ರೂಲ್ ಇದೆ, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಇದೆ. ದರ್ ಇಸ್ ನೋ ಪ್ರಾಡಕ್ಟ್ ರೂಲ್, ದರ್ ಇಸ್ ನೋ ಕೋಶಂಟ್ ರೂಲ್ ಇನ್ ಇಂಟಿಗ್ರೇಷನ್. ಸೊ ಈ ಒಂದು ವಿಡಿಯೋದಲ್ಲಿ ವಾಟ್ ಈಸ್ ದ ಜಮೆಟ್ರಿಕಲ್ ಇಂಟರ್ಪ್ರಿಟೇಷನ್ ಆಫ್ ಇಂಟಿಗ್ರೇಷನ್ ಮತ್ತೆ ಪ್ರಾಪರ್ಟೀಸ್ ಆಫ್ ಇಂಟಿಗ್ರೇಷನ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾವು ಅದರ ಮೇಲೆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾ ಹೋಗೋಣ. ರೈಟ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.